ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಶಿವರಾಮವಧೂತರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರಿಂದ ರಚಿತವಾಗಿರತಕ್ಕಂಥ ಪ್ರಶ್ನೋತ್ತರೀಯ ಮಣಿರತ್ನಮಾಲಾ ಎಂಬ ಗ್ರಂಥದೊಳಗೆ ಯಾವ 3ನೇ ಶ್ಲೋಕದೊಳಗೆ ಆಚಾರ್ಯರು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸಂಸಾರ ವೃತ್ಕಃ ಅಂತ ಅಂದರೆ ಈ ಸಂಸಾರದ ದುಃಖಗಳನ್ನು ಪರಿಹರಿಸ್ತಕ್ಕಂಥದ್ದು ಯಾವುದು ಅಂಥೇಳಿ ನಮಗಿಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರವನ್ನು ಕೂಡ ಅವರೇ ಹೇಳಿದ್ದಾರೆ. ಶ್ರುತಿಜಾತ್ಮಬೋಧ ಅಂತ ಹೇಳಿದ್ದಾರೆ. ಅಂದರೆ ನಾವು ಈ ಸಂಸಾರದೊಳಗೆ ಅನಂತ ರೀತಿಯಾಗಿರತಕ್ಕಂಥ ದುಃಖವನ್ನು ನಾವು ಅನುಭೋಗ ಮಾಡ್ತಾ ಇದ್ದೀವಿ. ನಾವು ಅನುಭವಿಸ್ತಕ್ಕಂಥ ದುಃಖ ಅದು ಒಂದು ಅಲ್ಲ, ಅದು ಅನಂತ ರೀತಿಯಾಗಿರ್ತಕ್ಕಂಥ ದುಃಖಗಳನ್ನು ಈ ಸಂಸಾರದಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ಶ್ರೀಮನ್ ನಿಜಗುಣ ಶ್ರೀಗಳವರು ಶಂಕರ ನೋಡು ನೀನೆನ್ನ ಪರಿಭವದ ಬಾಧೆಯನು ಕೃಪೆ ಮಾಡು ಬೇಗದೊಳ ಅಭಯವಿತ್ತು ಅಂತ ಹೇಳಿದರು. ಪರಿಭವ ಅಂದ್ರೆ ಸಂಸಾರ, ಬಾಧೆ ಅಂದರೆ ದುಃಖ. ಪರಮಾತ್ಮ ನಾನು ಈ ಸಂಸಾರದೊಳಗೆ ಅನಂತ ರೀತಿಯಾಗಿರ್ತಕ್ಕಂಥ ದುಃಖವನ್ನು ಅನುಭೋಗ ಮಾಡ್ತಾ ಇದ್ದೀನಿ, ನನ್ನ ಮೇಲೆ ಸ್ವಲ್ಪ ಕೃಪಾ ಮಾಡು ಅಂತ ಅವರು ಹೇಳ್ತಾ ಇದ್ದಾರೆ. ಮಾಯಕರ್ಮದ ಬಾಧೆ, ಕಾಯಕರಣದ ಬಾಧೆ, ವಾಯುವಿಷೇಂದ್ರಿಯದ ಬಾಧೆ ಶಂಕರ, ಹೇಯವ ಜನನ ಮರಣದ ಬಾಧೆ, ತಾಪ ಸಮುದಾಯದ ಅತಿಬಾಧೆ ಬಲು ಹೆನಗೆ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರು. ಹೇ ಪರಮಾತ್ಮ, ಮಾಯಾ ಅಂತಂದರೆ ಈ ಅಜ್ಞಾನ ಅನ್ನುವಂಥದ್ದು ನನ್ನ ಸ್ವರೂಪವನ್ನು ಮುಚ್ಚಿ ಹಾಕಿಬಿಟ್ಟದ. ನನ್ನ ಸ್ವರೂಪದ ಮರವಿಂದ ಕೂಡಿಕೊಂಡು ನಾನೇನು ಮಾಡೀನಿ ಅಂತಂದ್ರೆ ಈ ದೇಹದೊಳಗೆ ಅಭಿಮಾನವುಳ್ಳವನಾಗಿ ಅನಂತ ರೀತಿಯಾಗಿರ್ತಕ್ಕಂಥ ಪುಣ್ಯ ಪಾಪ ರೂಪವಾಗಿರುವಂಥ ಕರ್ಮಗಳನ್ನು ಮಾಡಿದ್ದೀನಿ. ಆ ಪುಣ್ಯ ಕರ್ಮಗಳಿಂದ ನನಗೆ ಸ್ವರ್ಗಾದಿ ಲೋಕಗಳು ಪ್ರಾಪ್ತಿಯಾಗಿದ್ದಾವೆ ಮತ್ತು ಪಾಪಕರ್ಮದಿಂದ ನರಕಲೋಕ ಅನ್ನುವಂಥದ್ದು ಪ್ರಾಪ್ತಿಯಾಗ್ಯದ. ಮತ್ತು ಅಷ್ಟೇ ಅಲ್ಲ, ಪುಣ್ಯ ಪಾಪ ಮಿಶ್ರದಿಂದ ಈ ಲೋಕದೊಳಗೆ ನಾನು ಅನಂತ ಜನ್ಮಗಳನ್ನು ಎತ್ತುತ್ತಾ ದುಃಖವನ್ನು ಹೊಂದ್ತಾ ಇದ್ದೀನಿ. ಈ ಒಂದು ಕರ್ಮದ ಬಾಧೆಯಿಂದ ನನ್ನನ್ನು ಪಾರು ಮಾಡು ಅಂತ ಕೇಳಿಕೊಂಡ್ರು. ನಾನು ಇಷ್ಟೆಲ್ಲ ಜನ್ಮದಲ್ಲಿ ಅನಂತ ರೀತಿ ದುಃಖ, ಶರೀರದಿಂದ ದುಃಖ, ಕರಣ ವಾಯು ವಿಷೇಂದ್ರಿಯದ ಜನನ ಮರಣ ತ್ರಿತಾಪಗಳಿಂದ ನಾನು ಅನಂತ ರೀತಿಯಿಂದ ಬಾಧೆ ಪಡ್ತಾ ಇದ್ದೀನಿ. ಹೇ ಭಗವಂತ, ನನ್ನನ್ನು ಈ ಎಲ್ಲ ದುಃಖಗಳಿಂದ ಪಾರು ಮಾಡು ಅಂಥೇಳಿ ಶ್ರೀಮನ್ ನಿಜಗುಣ ಶ್ರೀಗಳವರು ಪರಮಾತ್ಮನಲ್ಲಿ ಪ್ರಾರ್ಥನೆ ಎನ್ನುವಂಥದ್ದನ್ನು ಮಾಡಿದ್ದಾರೆ. ಅದಕ್ಕಿಲ್ಲಿ ಸಂಸಾರ ಅಂತಂದ್ರೇನು? ಅವಿದ್ಯೆ ಅಥವಾ ಅಜ್ಞಾನ ಅಂತ. ಅಜ್ಞಾನ ಏನು ಮಾಡ್ಯದ ಅಂತಂದರೆ ನಮ್ಮ ನಿಜವಾದ ಸ್ವರೂಪವನ್ನು ತಿಳಿಲಾರ್ದಂಗೆ ಮುಚ್ಚಿ ಹಾಕಿಬಿಟ್ಟದ. ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವ ಅಂತ ಭಗವಂತ ಹೇಳಿದ. ಅಜ್ಞಾನದ ಆವರಣ ಆಗಿದ್ದಕ್ಕನ ಈ ಶರೀರವನ್ನು ನಾನು ಅಂತ ನಾವು ತಿಳ್ಕೊಂಡೇವಿ, ನನ್ನದು ಅಂತೇವಿ, ನಾನಂತೇವಿ. ನಾವೆಲ್ಲ ಮೋಹಿತರಾಗಿಬಿಟ್ಟೇವಿ. ಶರೀರದ ಮೇಲೆ ನಮಗೆ ಮೋಹ ಆಗಿಬಿಟ್ಟದ. ಅದರಿಂದ ನಾವು ಅನೇಕ ಕರ್ಮಗಳನ್ನು ಮಾಡ್ತಾ ಇದ್ದೀವಿ. ಆ ಕರ್ಮಗಳಿಂದ ನಮಗೆ ಜನ್ಮ ಅನ್ನುವಂಥದ್ದು ಬರ್ತಾ ಇದೆ.
ಅದಕ್ಕೆ ಇಲ್ಲಿ ಅಜ್ಞಾನ ಅನ್ನುವಂಥದ್ದು ಏನಾಗ್ಯದ ಅಂತಂದ್ರೆ ನಮಗೆ ಸಂಸಾರ ದುಃಖಕ್ಕೆ ಕಾರಣ ಆಗೈತಿ. ನಾವು ಸಂಸಾರ ದುಃಖ ಹೊಂದಬೇಕಾದ್ರೆ ಕಾರಣ ಯಾವುದಪ್ಪ ಅಂತಂದರೆ ಇಲ್ಲಿ ಅಜ್ಞಾನ. ಅಜ್ಞಾನ ಅಂತಂದ್ರೆ ಏನು? ಮಿಥ್ಯಾಜ್ಞಾನ ಅಂತ ಅರ್ಥ ಮಾಡ್ಬೇಕು ನಾವಿಲ್ಲಿ. ಅಂದರೆ ತಪ್ಪು ತಿಳುವಳಿಕೆ ಅಂತ. ಈ ಹಂಗೆ ಮಂದಾಂಧಕಾರದೊಳಗೆ ಒಂದು ಹಗ್ಗ ಅನ್ನುವಂಥದ್ದು ಬಿದ್ದದು. ಒಬ್ಬ ಪುರುಷ ಅಲ್ಲಿ ಹಾಯ್ದು ಹೋಗ್ತಾ ಇದ್ದಾನ. ಅದು ಅವನಿಗೆ ಹಾವಾಗಿ ತೋರ್ತಾ ಇದೆ. ಅವಾಗ ಹಾವು ಅಂತೇಳಿ ಅವನು ಭ್ರಮ ಪಡ್ತಾ ಇದ್ದಾನೆ. ಇದಕ್ಕನ ಅವಿದ್ಯೆ ಅಂತ ಕರೀತಾರೆ, ಅಜ್ಞಾನ ಅಂತ ಕರೀತಾರೆ, ಅಥವಾ ಮಿಥ್ಯಾಜ್ಞಾನ ಅಂತ ಕರೀತಾರೆ. ಮತ್ತು ಇದಕ್ಕೆ ಭ್ರಮಾಜ್ಞಾನ ಅಂತಲೂ ಕೂಡ ಕರೀತಾ ಇದ್ದಾರೆ. ಶಾಸ್ತ್ರಗಳಲ್ಲಿ ಅನೇಕ ರೀತಿ ಇದನ್ನು ಉಪದೇಶ ಮಾಡಿಕೊಂಡು ಬಂದಾರ. ಪರ್ಯಾಯ ನಾಮಗಳಷ್ಟೇ ಅವು. ಈ ಅಜ್ಞಾನದೊಳಗೆ ಒಂದು ಆವರಣ ಶಕ್ತಿ ಅದ, ಇನ್ನೊಂದು ವಿಕ್ಷೇಪ ಶಕ್ತಿ ಅದ. ಆವರಣ ಅಂತಂದ್ರೆ ಏನು? ಮುಚ್ಚಾಕೋದು. ವಿಕ್ಷೇಪ ಅಂತಂದ್ರೆ ಅದು ಇಲ್ಲದ್ದನ್ನು ಕಲ್ಪಿಸುವುದು. ಯಾವುದು ನಿಜವಾಗಿ ಅಲ್ಲವೋ ಅದನ್ನು ಕಲ್ಪಿಸುವುದಕ್ಕೆ ವಿಕ್ಷೇಪ ಅಂತ ಕರೀತಾರೆ. ಇದಕ್ಕೆ ಭ್ರಮಾಜ್ಞಾನ ಅಂತಲೂ ಕೂಡ ಕರೀತಾರೆ. ಅಂದ್ರೆ ಒಂದನ್ನು ಮತ್ತೊಂದನ್ನಾಗಿ ತಿಳಿಯುವುದೇ ಇದಕ್ಕೆ ಭ್ರಾಂತಿ ಅಂತ ಕರ್ಕೊಂಡು ಬಂದರು. ಹಂಗೆ ನಾವು ಈ ಸಂಸಾರದೊಳಗೆ ಈ ಅಜ್ಞಾನ ಮೂಲಕವಾಗಿ ನಾವು ಅನೇಕ ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡಿ ಆ ಕರ್ಮಗಳಿಂದ ಜನ್ಮವನ್ನು ಪಡ್ಕೊಳ್ತೀವಿ. ಆ ಜನ್ಮದೊಳಗೆ ಅನಂತ ರೀತಿ ದುಃಖ ಅನ್ನುವಂಥದ್ದು. ಹುಟ್ಟುವಾಗಲೂ ದುಃಖ, ಜನ್ಮ ದುಃಖಂ, ಜರಾ ದುಃಖಂ, ಜಾಯಾ ದುಃಖಂ, ಪುನಃ ಪುನಃ ಸಂಸಾರ ಸಾಗರೇ ದುಃಖಂ ಅಂತ ಹೇಳ್ತಾರೆ. ತಸ್ಮಾತ್ ಜಾಗ್ರತ 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 ಅಂತ ಹೇಳಿದರು. ಅಂದರೆ ನಾವು ಹುಟ್ಟುವಾಗಲೂ ದುಃಖ, ಬಾಲ್ಯದಲ್ಲಿ ದುಃಖ, ಯೌವನದೊಳಗೆ ಕಾಮಕ್ರೋಧಾದಿಗಳಿಂದ ದುಃಖ, ಮತ್ತು ಮುಪ್ಪಿನೊಳಗೆ ಅನೇಕ ರೋಗಗಳಿಂದ ದುಃಖ, ಮರಣದಲ್ಲಿ ದುಃಖ. ಹೀಗೆ ನಮಗೆ ಈ ಸಂಸಾರ ಅನ್ನುವಂಥದ್ದು ನಮಗೆ ದುಃಖವನ್ನೇ ಉಂಟು ಮಾಡತಕ್ಕಂಥದ್ದಾಗ್ಯದ. ಈ ಸಂಸಾರ ದುಃಖವನ್ನು ಪರಿಹಾರ ಮಾಡುವಂಥದ್ದು ಯಾವುದು ಅಂತ ಇಲ್ಲಿ ಪ್ರಶ್ನೆ ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಸಾರ ದೀರ್ಘರೋಗಸ್ಯ ವಿಚಾರ ಪರಮೌಷಧಂ ರಾಮಾಯಣದಲ್ಲಿ ಹೇಳಿಕೊಂಡು ಬಂದರು. ಈ ಸಂಸಾರ ಅನ್ನುವಂಥ ಇದೊಂದು ದೀರ್ಘ ರೋಗ ಅಂತ. ಈ ರೋಗಕ್ಕೆ ಔಷಧ ಯಾವುದು ಅಂತಂದರೆ ವಿಚಾರ. ನಾವು ವಿಚಾರವನ್ನು ಮಾಡಬೇಕು. ನಾವು ಪ್ರಪಂಚದ ಅನೇಕ ರೀತಿ ವಿಚಾರಗಳನ್ನು ಮಾಡ್ತಾ ಇದ್ದೀವಿ. ಆ ವಿಚಾರಗಳು ನಮ್ಮ ಅಜ್ಞಾನವನ್ನು ದೂರ ಮಾಡಲಾರವು, ನಮ್ಮ ಸಂಸಾರ ದುಃಖವನ್ನು ಕಳೆಯಲಾರವು. ನಮಗೆ ಅಜ್ಞಾನ ಹೋಗಬೇಕು, ದುಃಖ ಪರಿಹಾರ ಆಗಬೇಕು ಅಂತಂದರೆ ನಾವು ಆತ್ಮಜ್ಞಾನವನ್ನು ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಆಚಾರ್ಯರು ನಮಗೆ ಯಥಾರ್ಥವಾದ ಸ್ವರೂಪದ ಜ್ಞಾನವನ್ನು ಮಾಡಿಕೊಡ್ತಾ ಇದ್ದಾರೆ. ನಮಗಿಲ್ಲಿ ನಮಗೆ ಸಾಮಾನ್ಯವಾದ ಜ್ಞಾನ ಅದು. ನಾವು ಸಂಸಾರದೊಳಗೆ ವ್ಯವಹಾರ ಜ್ಞಾನ ಪಡ್ಕೊಂಡಿವಿ. ನಮಗೆ ವ್ಯವಹಾರ ಜ್ಞಾನ ಸಾಕಷ್ಟು ಅದ. ಆದರೆ ಜೀವ ಪರಮಾತ್ಮರ ವಿಶೇಷವಾದ ಜ್ಞಾನ ಅನ್ನುವಂಥದ್ದಿಲ್ಲ. ಅಕ್ಕರವು ಲೆಕ್ಕಕ್ಕೆ, ತರ್ಕತಾವಾದಕ್ಕೆ, ಮಿಕ್ಕ ವಿದ್ಯೆಗಳು ತಿರುಪೆಗೆ, ಮೋಕ್ಷಕ್ಕೆರಡಕ್ಕರವೇ ಸಾಕು ಸರ್ವಜ್ಞ ಅಂತ ಹೇಳ್ತಾರೆ. ಈಗ ನಾವು 2+2 4 ಅಂತೇವಿ. ಹಿಂಗೆ ಗಣಿತ ಲೆಕ್ಕಗಳು ಬರ್ತಾ ಇದ್ದಾವೆ. ಅವೆಲ್ಲ ನಾವು ಬರೇ ಅವು ಲೆಕ್ಕ ಮಾಡೋಕ್ಕಷ್ಟ. ಅಕ್ಕರವು ಲೆಕ್ಕಕ್ಕೆ, ತರ್ಕತಾವಾದಕ್ಕೆ. ಭಾಳ ತರ್ಕ ಮಾಡ್ತಾನಪ್ಪ ಅಂತಂದ್ರೆ ಅದು ವಾದಕ್ಕನ ಆಯಿತು. ಇನ್ನು ಮಿಕ್ಕ ವಿದ್ಯೆಗಳು ಬೇರೆ ಬೇರೆ ವಿದ್ಯೆಗಳದಾವಲ್ಲ, ಅಪರಾವಿದ್ಯೆಗಳು ಅಂತ ಏನದಾವು, ಅವೆಲ್ಲವೂ ತಿರುಪೆಗೆ ಅಂತ ಹೇಳ್ತಾ ಇದ್ದಾರೆ. ಅವು ನಮಗೆ ಮೋಕ್ಷವನ್ನು ತಂದು ಕೊಡಲಾರವು. ಮೋಕ್ಷಕ್ಕೆ 2 ಅಕ್ಷರವೇ ಸಾಕು ಸರ್ವಜ್ಞ. ನಾವು ಮೋಕ್ಷವನ್ನು ಹೊಂದಬೇಕಾಗಿತ್ತು ಅಂತಂದ್ರೆ 2 ಅಕ್ಷರ ಅಂತಾರೆ. 2 ಅಕ್ಷರ ಯಾವುದು? ಇಲ್ಲಿ ಜ್ಞಾನ. ಜ್ಞಾನ ಅನ್ನುವಂಥ 2 ಅಕ್ಷರ ಸಾಕಂತ ಹೇಳಿದರು. ಅದಕ್ಕೆ ಇಲ್ಲಿ ನಾವು ಪಾರಮಾರ್ಥ ಜ್ಞಾನವನ್ನು, ತತ್ವಜ್ಞಾನವನ್ನು ನಾವು ಪಡ್ಕೊಳ್ಬೇಕಾಗ್ಯದ. ತತ್ವಜ್ಞಾನದಿಂದಲೇ ನಮಗೆ ಮೋಕ್ಷ ಅನ್ನುವಂಥದ್ದು ಉಂಟಾಗ್ತದೆ. ಕರ್ಮಶಾಸ್ತ್ರೇ ಕುತೋ ಜ್ಞಾನಂ ತರ್ಕೇನೈವಾಸ್ತಿ ನಿಶ್ಚಯ ಸಾಂಖ್ಯಯೋಗವು ಬಿಧಾಪನ್ನವು ಶಾಬ್ದಿಕಾ ಶಬ್ದತತ್ಪರಾಹ
ಅನ್ನೇ ಪಾಖಂಡಿನ ಸರ್ವೇ ಜ್ಞಾನವಾರ್ತಾಸು ದುರ್ಲಭ ಏಕಂ ವೇದಾಂತ ವಿಜ್ಞಾನಂ ಸ್ವಾನುಭೂತ್ಯ ವಿರಾಜತೆ ಅಂತ ಒಂದು ಕಡೆಯಲ್ಲಿ ಭಾಳ ಸುಂದರವಾಗಿ ಹೇಳ್ಕೊಂಡು ಬರ್ತಾರೆ. ಕರ್ಮಶಾಸ್ತ್ರೇ ಕುತೋ ಜ್ಞಾನಂ, ಕರ್ಮಶಾಸ್ತ್ರದಲ್ಲಿ ಜ್ಞಾನದ ವಿಚಾರ ಎಲ್ಲಿ ಅದ? ಅಲ್ಲಿ ಕರ್ಮಗಳನ್ನು ಹೇಗೆ ಮಾಡಬೇಕನ್ನುವಂಥ ವಿಚಾರಗಳು ಬರ್ತಾ ಹೊರತು ಅಲ್ಲಿ ಜ್ಞಾನದ ವಿಚಾರವೇ ಇಲ್ಲ. ತರ್ಕೇನ ಯವಾಸ್ತಿ ನಿಶ್ಚಯ. ಈಗ ನ್ಯಾಯಶಾಸ್ತ್ರ ಅಂತದು, ನ್ಯಾಯಶಾಸ್ತ್ರ ತಾರ್ಕಿಕರು ಏನು ಮಾಡ್ತಾರೆ? ಅವ್ರಿಗೆ ನಿಶ್ಚಯನೇ ಇಲ್ಲ, ಬರೀ ಸಂಶಯಗಳನ್ನು ಮಾಡ್ಕೊತ ಹೋಗ್ತಾ ಇದ್ದಾರೆ. ಅದಕ್ಕೆ ನೈಷಾ ತರ್ಕೇಣ ಮತಿರಾಪನೇಯ ಅಂತ ಶ್ರುತಿ ಹೇಳ್ತು. ತರ್ಕದಿಂದ ನಾವು ಆತ್ಮಸ್ವರೂಪವನ್ನು ತಿಳ್ಕೊಳ್ಳಿಕ್ಕಾಗೋದಿಲ್ಲ, ನಮಗಲ್ಲಿ ಮುಕ್ತಿ ಅನ್ನುವಂಥದ್ದು ಉಂಟಾಗೋದಿಲ್ಲ. ಸಾಂಖ್ಯಯೋಗವು ಭಿದಾಪನ್ನವು. ಇಲ್ಲಿ ಸಾಂಖ್ಯ ಮತ್ತು ಯೋಗಶಾಸ್ತ್ರಗಳು ಅವು ದ್ವೈತವನ್ನೇ ಬೋಧ ಮಾಡ್ತಾ ಇದ್ದಾವೆ. ಅವು ನಮಗೆ ಅಭೇದ ಜ್ಞಾನವನ್ನು ಮಾಡಿಕೊಡಲಾರವು. ಇನ್ನು ಶಾಬ್ದಿಕ ಶಬ್ದ ತತ್ಪರಾಹ, ಇನ್ನು ವ್ಯಾಕರಣಶಾಸ್ತ್ರವನ್ನು ಬಲ್ಲವರು ಬರೀ ಶಬ್ದಜಾಲದಲ್ಲಿನೇ ಹೋಗ್ತಾ ಇದ್ದಾರೆ. ಆ ಒಂದು ಶಬ್ದದ ನಿಷ್ಪತ್ತಿ ಅನ್ನುವಂಥದ್ದು ಹೆಂಗಾಗ್ತದೆ ಅದರ ಬಗ್ಗೆನೇ ಅವರು ಸಂಧಿ, ಸಮಾಸ, ಅಲಂಕಾರ, ಛಂದಸ್ಸು ಇವುಗಳ ಬಗ್ಗೆನೇ ಅವರು ಅಧ್ಯಯನ ಮಾಡ್ಕೊತ ಹೋಗ್ತಾರೆ. ಹೀಗಾಗಿ ಶಾಬ್ದಿಕ ಶಬ್ದ ತತ್ಪರಾಹ ಅನ್ನೇ ಪಾಖಂಡಿನ ಸರ್ವೇ ಜ್ಞಾನವಾರ್ಥ ಸುದುರ್ಲಭ. ಇನ್ನು ಉಳಿದ ಮತಸ್ಥರವೆಲ್ಲ ಪಾಖಂಡಿ ಮತಗಳು ಅಂತ ಹೇಳಿಸ್ಕೊಳ್ತಾ ಇದ್ದಾವೆ. ಆದರೆ ಜ್ಞಾನದ ಒಂದು ಸುದ್ದಿನೇ ಇಲ್ಲ. ಒಂದು ವೇದಾಂತ ವಿಜ್ಞಾನ ಅನ್ನುವಂಥದ್ದೇನದ ಅದು ನಮ್ಮ ಸ್ವರೂಪವನ್ನೇ ಕುರಿತು ಬೋಧ ಮಾಡ್ತದೆ. ವೇದಾಂತ ಅಂದ್ರೇನು? ವೇದದ ಅಂತಿಮ ಭಾಗ. ಯಾವ ಜ್ಞಾನ ಅನ್ನುವಂಥದ್ದೇನದ ಅದುವೇ ನಮಗೆ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿ ಮುಕ್ತಿಯನ್ನು ತಂದು ಕೊಡುವಂಥದ್ದಾಗ್ತದೆ. ಅದಕ್ಕೆ ನಾವು ಇಲ್ಲಿ ವಿಶೇಷವಾದ ಜ್ಞಾನವನ್ನು ಹೊಂದಬೇಕಾಗ್ಯದ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಸಂಸಾರ ವೃತ್ಕಃ, ನಮ್ಮ ಸಂಸಾರದ ದುಃಖವನ್ನು ಪರಿಹಾರ ಮಾಡ್ತಕ್ಕಂಥದ್ದು ಯಾವುದು ಅಂತ ಪ್ರಶ್ನೆ ಮಾಡಿದರು. ಅಂದರೆ ಸಂಸಾರ ಅಂದರೆ ಇಲ್ಲಿ ಅವಿದ್ಯೆ, ಅಜ್ಞಾನ ಅಥವಾ ಮಿಥ್ಯಾಜ್ಞಾನ, ಭ್ರಮಾಜ್ಞಾನ ಅಂತ ಹೇಳ್ಕೊಂಡು ಬಂದರು. ಇದು ನಿವೃತ್ತಿಯಾಗಬೇಕಾಗ್ಯದ. ನಮ್ಮ ಭ್ರಮಾಜ್ಞಾನ ಹೋಗಬೇಕಾಗ್ಯದ, ಅಜ್ಞಾನ ನಿವೃತ್ತಿಯಾಗಬೇಕಾಗ್ಯದ. ಆ ಅಜ್ಞಾನ ನಿವೃತ್ತಿ ಎದರಿಂದ ಆಗ್ತದೆ? ಸಂಸಾರ, ಯಾಕಂದ್ರೆ ಮೂಲದ ಕಾರಣ. ಸಂಸಾರದ ಎಲ್ಲ ದುಃಖಗಳಿಗೂ ಮೂಲ ಕಾರಣ ಯಾವುದು ಅಂತಂದ್ರೆ ಅಜ್ಞಾನ. ಆ ಅಜ್ಞಾನವನ್ನು ಪರಿಹಾರ ಮಾಡಿಕೊಂಡ್ರೆ ನಮ್ಮ ಸಂಸಾರದ ಎಲ್ಲ ದುಃಖಗಳು ನಿವೃತ್ತಿಯಾಗ್ತಾ ಇದ್ದಾವೆ. ಅದಕ್ಕೆ ಉತ್ತರ ಹೇಳಿದರು, ಶ್ರುತಿಜಾತ್ಮಬೋಧ. ಈ ಒಂದು ಅಜ್ಞಾನವನ್ನು ನಾವು ಕಳ್ಕೊಳ್ಬೇಕಾಗಿತ್ತು ಅಂತಂದರೆ ಇಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ ಆಚಾರ್ಯರು. ಶ್ರುತಿಗಳಿಂದ ಹುಟ್ಟಿರ್ತಕ್ಕಂಥ ಆತ್ಮಬೋಧೆ ಅಂತ ಹೇಳಿದರು. ಶ್ರುತಿಜಾತ್ಮಬೋಧ. ಶ್ರುತಿ ಅಂತಂದರೆ ಉಪನಿಷತ್ತುಗಳು, ಅದಕ್ಕೆ ವೇದಾಂತ ಅಂತ ಕರೀತಾ ಇದ್ದಾರೆ. ವೇದಗಳು 4: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ 4 ವೇದಗಳದಾವೆ. 4 ವೇದಗಳನ್ನು ವ್ಯಾಸ ಮಹರ್ಷಿಗಳು ವಿಂಗಡಣೆ ಮಾಡಿದರು. ಅವುಗಳಲ್ಲಿ ಪ್ರತಿಯೊಂದು ವೇದಗಳಲ್ಲಿ 3 ಭಾಗವನ್ನಾಗಿ ವಿಂಗಡಿಸ್ತಾರೆ. ಒಂದು ಕರ್ಮಕಾಂಡ, ಮತ್ತೊಂದು ಉಪಾಸನಕಾಂಡ, ಮತ್ತೊಂದು ಜ್ಞಾನಕಾಂಡ ಅಂತ. ಇಲ್ಲಿ 3 ಕಾಂಡಗಳದಾವೆ. ಇಲ್ಲಿ ಕರ್ಮಕಾಂಡ ಅನ್ನುವಂಥದ್ದು ವೇದದಲ್ಲಿ ಹೇಳಿರ್ತಕ್ಕಂಥ ಅನೇಕ ಯಜ್ಞ, ಯಾಗ, ಹೋಮ, ಹವನಾದಿಗಳೇನದಾವಲ್ಲ ಅವು ಕರ್ಮಕಾಂಡದಲ್ಲಿ ಬರ್ತಾ ಇದ್ದಾವೆ. ಅವುಗಳನ್ನು ನಾವು ನಿಷ್ಕಾಮವಾಗಿ ನಾವು ಅದನ್ನು ಮಾಡಬೇಕು, ಕರ್ಮಗಳನ್ನು ಮಾಡಬೇಕು. ಯಾವ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಫಲಾಪೇಕ್ಷೆ ಇಲ್ಲದೆ ಮಾಡಿರ್ತಕ್ಕಂಥ ಕರ್ಮಗಳು, ವೇದೋಕ್ತ ಕರ್ಮಗಳು ನಮ್ಮ ಅಂತಃಕರಣವನ್ನು ಶುದ್ಧಿ ಮಾಡ್ತಾ ಇದ್ದಾವೆ. ನಾವು ಜನ್ಮಾಂತರದಲ್ಲಿ ಮಾಡಿಕೊಂಡು ಬಂದಿರತಕ್ಕಂಥ ಸಕಲ ಪಾಪರಾಶಿಗಳನ್ನು ಅವು ಸುಟ್ಟು ಹಾಕಿಬಿಡ್ತಾವೆ. ನಮ್ಮಲ್ಲಿರುವಂಥ ಎಲ್ಲ ಪಾಪಗಳು ಹೋದು ಅಂತಂದರೆ ನಮ್ಮ ಅಂತಃಕರಣ ಪರಿಶುದ್ಧ ಆಗ್ತದೆ. ಮತ್ತು ಅಲ್ಲಿ ಉಪಾಸನಾ ಕಾಂಡ, ಹಾಗೆ ಭಗವಂತನನ್ನು ಕುರಿತು ನಾವು ಉಪಾಸನ ಮಾಡಬೇಕು, ಧ್ಯಾನ ಮಾಡಬೇಕು, ತಪಸ್ಸು ಮಾಡಬೇಕು, ಏಕಾಂತದಲ್ಲಿ ಕುಳಿತುಕೊಂಡು ಪರಮಾತ್ಮನ ಚಿಂತನೆ ಮಾಡಬೇಕು. ಅದನ್ನು ನಿಷ್ಕಾಮವಾಗಿ ಮಾಡಬೇಕಂತಾರೆ.
ನಿಷ್ಕಾಮವಾಗಿ ನಾವು ಉಪಾಸನ ಮಾಡಿದ್ದೀವಿ ಅಂತಂದ್ರೆ ನಮ್ಮ ಚಿತ್ತದ ಚಾಂಚಲ್ಯತೆ ಹೋಗ್ತದೆ. ಮಲದೋಷ ಹೋಗಬೇಕಂದ್ರೆ ಕರ್ಮಕಾಂಡ, ವಿಕ್ಷೇಪ ದೋಷ ಹೋಗಬೇಕು ಅಂತಂದರೆ ಉಪಾಸನಾ ಕಾಂಡ. ನಾವು ಭಗವಂತನನ್ನು ಕುರಿತು ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸಿನ ಚಾಂಚಲ್ಯತೆ ಅನ್ನುವಂಥದ್ದು ಹೋಗ್ತದೆ. ಈ ಮಲವಿಕ್ಷೇಪ ದೋಷಗಳನ್ನು ಕಳ್ಕೊಂಡ ನಂತರದಲ್ಲಿ ನಮಗೊಂದು ಆವರಣ ದೋಷ ಅನ್ನುವಂಥದ್ದು ಉಳಿತದೆ. ಆ ಆವರಣ ದೋಷವನ್ನು ನಾವು ಕಳ್ಕೊಳ್ಬೇಕಾದ್ರೆ ನಾವು ವೇದಾಂತ ಅಂದರೆ ವೇದದ ಅಂತಿಮ ಭಾಗ ಜ್ಞಾನಕಾಂಡ ಅಂತ ಹೇಳಿಸ್ಕೊಳ್ತದೆ. ಆ ಜ್ಞಾನಕಾಂಡ ಅಂತಂದ್ರೆ ಏನಿಲ್ಲಿ ಶ್ರುತಿಗಳು ಜೀವ ಪರಮಾತ್ಮರ ಅಭೇದವನ್ನೇ ನಮಗೆ ಬೋಧ ಮಾಡ್ತಾ ಇದ್ದಾವೆ. ಅವುಗಳಿಗೆ ಜ್ಞಾನಕಾಂಡ ಅಂತ ಕರೀತಾರೆ, ಅಥವಾ ಆರಣ್ಯಕ, ಉಪನಿಷತ್ತು ಹಲವು ನಾಮಗಳಿಂದ ಕರೀತಾ ಇದ್ದಾರೆ. ಅಂದರೆ ತನ್ನ ಅನಾದಿ ಅವಿದ್ಯೆಯಂ ನಾಡೆ ಕೆಡಿಸೆ ಪರಮೋನ್ನತಿಯ ನೈದಿಸುವ ಕಾರಣಂ ವಿದ್ಯೆಗನ್ಯವೇ ಸುಪನಿಷದರ್ಥ ಅಂತ ಹೇಳಿದರು. ಅನಾದಿ ಅವಿದ್ಯೆಯಂ ನಾಡಿ ಕೆಡಿಸಿ. ನೋಡಿ, ಈ ಅವಿದ್ಯೆ ಅನ್ನುವಂಥದ್ದು ಇದು ಅನಾದಿ. ಇದು ಎಂದು ಉತ್ಪತ್ತಿಯಾಗ್ಯದ ಅಂಥೇಳಿ ಹೇಳೋಕ್ಕಾಗ್ತದೇನು ಅಂತಂದರೆ ಇಲ್ಲ, ಇದು ಅನಾದಿಯಾಗಿರ್ತಕ್ಕಂಥದ್ದು. ಇದನ್ನು ನಾಡೆ ಕೆಡಿಸಿ ಚೆನ್ನಾಗಿ ನಾಶ ಮಾಡುವಂಥದ್ದು ಯಾವುದು? ಅವಿದ್ಯೆಯನ್ನು, ಅಜ್ಞಾನವನ್ನು, ನಮ್ಮ ಸ್ವರೂಪವನ್ನು ಯಾವುದು ಮರೆಮಾಚೈತಲ್ಲ ಅಂಥ ಅಜ್ಞಾನವನ್ನು ಸಂಪೂರ್ಣವಾಗಿ ನಾಶ ಮಾಡುವಂಥದ್ದು ಯಾವುದು? ಇದು ಉಪನಿಷತ್ತು ಅಂತ, ವಿದ್ಯಾ ಅಂತ ಕರೀತಾರೆ. ಪರಮೋನ್ನತಿಯ ನೈದಿಸುವ ಕಾರಣಂ. ಪರಮೋನ್ನತಿ ಅಂತಂದರೆ ಇಲ್ಲಿ ಒಂದು ಶ್ರೇಷ್ಠವಾದ ಮೋಕ್ಷ, ನಾವು ಮುಕ್ತಿಯನ್ನು ಹೊಂದುವಂಥದ್ದು, ಈ ಸಂಸಾರ ದುಃಖದಿಂದ ಬಿಡುಗಡೆಯನ್ನು ಹೊಂದುವಂಥದ್ದು, ನಾವು ಕೇವಲ ಶಾಶ್ವತವಾಗಿರತಕ್ಕಂಥ ಸುಖವನ್ನು ಹೊಂದುವಂಥದ್ದು. ಅದಕ್ಕೆ ಆತ್ಮಾನಂದ ಅಂತಾರ, ಬ್ರಹ್ಮಾನಂದ ಅಂತಾರ. ಅಂಥ ಶ್ರೇಷ್ಠವಾದ ಆನಂದ ಸಾಗರದೊಳಗೆ ನಾವು ವಿಹರಿಸಬೇಕಾಗಿತ್ತು ಅಂತಂದರೆ ನಾವು ಈ ಉಪನಿಷತ್ತುಗಳನ್ನು, ಇಲ್ಲಿ ವಿದ್ಯೆ ಅಂತ ಕರೆದರೂ ಉಪನಿಷತ್ತು ಎರಡು ಒಂದೇ. ಉಪ ಅಂದರೆ ಸಮೀಪ, ನೀ ಅಂದರೆ ನಮ್ಮನ್ನು ಒಯ್ತದೆ. ಸದಲರಿಗೆ ಗತಿ ಅವಸಾಧನ, ಅಲ್ಲಿ ಮೂರು ಅರ್ಥಗಳನ್ನು ಹೇಳ್ತಾ ಇದೆ. ವಿಸರಣ, ಗತಿ, ಅವಸಾಧನ ಅಂತೇಳಿ ಸದಲರು ಧಾತುವಿಗೆ ಮೂರು ರೀತಿ ಅರ್ಥವನ್ನು ಮಾಡಿದ್ದಾರೆ. ಅಂದರೆ ನಮ್ಮ ದುಃಖವನ್ನು ಅದು ದೂರ ಮಾಡ್ತದೆ, ನಮಗೆ ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಳ್ತದೆ. ಅದಕ್ಕೆ ಇಲ್ಲಿ ವಿಸರಣ, ಗತಿ, ಅವಸಾಧನ ನಮ್ಮ ಹೃದಯ ಗ್ರಂಥಿಯನ್ನು ಛೇದನ ಮಾಡ್ತದೆ. ಅಂದರೆ ನಾವು ಕೇವಲ ಆ ಪರಬ್ರಹ್ಮ ಸ್ವರೂಪರೇ ಆಗಿಬಿಡ್ತೀವಿ. ಆ ಪರಬ್ರಹ್ಮ ಸ್ವರೂಪರನ್ನಾಗಿ ಮಾಡುವಂಥದ್ದೇ ಉಪನಿಷತ್ತು. ಅಂಥ ಉಪನಿಷತ್ತುಗಳನ್ನು ನಾವು ಶ್ರವಣ ಮಾಡಬೇಕು. ಹೆಂಗೆ? ಗುರುಮುಖೇನ, ಗುರುವಿನಿಂದಲೇ ಅದನ್ನು ಶ್ರವಣ ಮಾಡಬೇಕು. ನಾವೇ ಮಾಡೋಕ್ಕೆ ಹೋದ್ರೆ ನಮಗೆ ಬರೀ ಸಂಶಯಗಳು ಬರ್ತಾವೆ, ನಮಗೆ ಸ್ವರೂಪದ ಜ್ಞಾನ ಆಗಂಗಿಲ್ಲ. ಗುರುನಾಥ ಏನು ಮಾಡಿರ್ತಾನೆ, ಸದ್ಗುರುನಾಥ ಅದರ ಉಪನಿಷತ್ತುಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ತನ್ನ ಅಜ್ಞಾನವನ್ನು ಕಳ್ಕೊಂಡು ಅವನು ಸ್ವರೂಪದಲ್ಲಿ ಸ್ಥಿತನಾಗಿರ್ತಾ ಇದ್ದಾನೆ, ಅದನ್ನು ಅನುಭವ ಮಾಡಿಕೊಂಡಿರ್ತಾನೆ. ಅಂಥ ಗುರುವಿಗೆ ನಾವು ಶರಣಾಗತರಾದರೆ ಮಾತ್ರ ನಮ್ಮ ಅಜ್ಞಾನ ನಿವೃತ್ತಿ ಆಗ್ತದೆ. ಸದ್ಗುರು ನಮಗೆ ಜ್ಞಾನಬೋಧೆಯನ್ನೇ ಮಾಡ್ತಾ ಇದ್ದಾರೆ. ನಮಗೆ ಯಥಾರ್ಥವಾದ ಉಪನಿಷತ್ ರಹಸ್ಯವಾಗಿರತಕ್ಕಂಥ ಯಾವೊಂದು ಅದ್ವೈತ ಜ್ಞಾನ ಅನ್ನುವಂಥದ್ದದ ಅದನ್ನು ನಮಗೆ ಉಪದೇಶ ಮಾಡ್ತಾರೆ. ಅಂದರೆ ತತ್ವಮಸಿ ಮಹಾವಾಕ್ಯವನ್ನು ಉಪದೇಶ ಮಾಡ್ತಾರೆ. ಇಲ್ಲಿ 4 ಮಹಾವಾಕ್ಯಗಳು. ಇಲ್ಲಿ ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮ ಅಂತ 4 ಮಹಾವಾಕ್ಯಗಳದಾವೆ. ನಾವು ಪ್ರಜ್ಞಾನ ಅಂತಂದ್ರೆ ಏನು? ಕೇವಲ ಜ್ಞಾನ ಸ್ವರೂಪರೇ ಅಂತ. ನಮ್ಮ ಸ್ವರೂಪದೊಳಗೆ ಮರವೇ ಅನ್ನೋದಿಲ್ಲ, ಅಜ್ಞಾನ ಅನ್ನುವಂಥದ್ದಿಲ್ಲ. ಕೇವಲ ಅರುವಿನ ಸ್ವರೂಪರೇ, ನಾವು ಸ್ವಯಂ ಪ್ರಕಾಶರೇ ಇದ್ದೀವಿ. ಅದಕ್ಕೆ ಬ್ರಹ್ಮ ಅನ್ನುವಂಥದ್ದು ಹೇಗಿದೆ ಅಂತಂದರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅದು ಸದ್ರೂಪ, ಜ್ಞಾನರೂಪ, ಅನಂತರೂಪವಾಗಿರ್ತಕ್ಕಂಥದ್ದು ಬ್ರಹ್ಮ ಅಂತ ಶ್ರುತಿ ಹೇಳ್ತದೆ. ಅದಕ್ಕೆ ಇಲ್ಲಿ ಪ್ರಕರ್ಷೇಣ ಜ್ಞಾನಂ ಅಥವಾ ಪ್ರಕೃಷ್ಟ ಜ್ಞಾನ,
ಪ್ರಜ್ಞಾನ ಅಂತಂದ್ರೆ ಏನು? ಪ್ರಕೃಷ್ಟವಾಗಿರ್ತಕ್ಕಂಥ ಜ್ಞಾನ ರೂಪವಾಗಿರುವಂಥದ್ದು ಬ್ರಹ್ಮ. ಅಯಂ ಆತ್ಮ ಬ್ರಹ್ಮ. ನೋಡ್ರಿ, ಇಲ್ಲಿ ಶ್ರುತಿ ಅನ್ನುವಂಥದ್ದು ಅಂದರೆ ಮಹಾವಾಕ್ಯ ಅನ್ನುವಂಥದ್ದು ನಮಗೆ ಆ ಜೀವನ ಒಂದು ಸ್ವರೂಪವನ್ನು, ಅಯಂ ಆತ್ಮ, ಈ ಆತ್ಮ ಅಂದರೆ ಅಪರೋಕ್ಷನಾಗಿರ್ತಕ್ಕಂಥ ಯಾವ ಪ್ರತ್ಯೇಕಾತ್ಮನಿದ್ದಾನಲ್ಲ ಅವನು ಬ್ರಹ್ಮವೇ ಇದ್ದಾನೆ. ಅಯಂ ಆತ್ಮ ಬ್ರಹ್ಮ, ಹಿಂಗೆ ಮಹಾವಾಕ್ಯ ಹೇಳ್ತದೆ. ತತ್ವಮಸಿ, ನೋಡಪ್ಪ, ಆ ಬ್ರಹ್ಮವೇ ನೀನದಿ ಅಂತ. ಆ ಬ್ರಹ್ಮಸ್ವರೂಪನೇ ನೀನದಿ. ಅವಿದ್ಯಾ ಮತ್ತು ಮಾಯಾ ಉಪಾಧಿ ಮೂಲಕವಾಗಿ ನಿನ್ನೊಳಗೆ ಭೇದ ಅನ್ನುವಂಥದ್ದಕ್ಕೆ ಕಂಡು ಬಂದದ. ಆ ಉಪಾಧಿಯನ್ನು ನೇತಿಗಳದ್ರ, ಉಪಾಧಿ ಧರ್ಮ ನೇತಿಗಳದ ಉಪಹಿತವಾಗಿರ್ತಕ್ಕಂಥ ಯಾವ ಶುದ್ಧ ಚೇತನ ಅನ್ನುವಂಥದ್ದೇನದ ಅದರಲ್ಲಿ ಅಭೇದ ಅನ್ನುವಂಥದ್ದು ಅದು. ಅಂದರೆ ಪ್ರತ್ಯೇಗಾತ್ಮನೂ ಕೂಡ ಸಚ್ಚಿದಾನಂದ ಸ್ವರೂಪದಾನ ಮತ್ತು ಪರಮಾತ್ಮನೂ ಕೂಡ ಸಚ್ಚಿದಾನಂದ ಸ್ವರೂಪದಾನ. ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ಈ ಲಕ್ಷಣಗಳು ಬ್ರಹ್ಮನಲ್ಲಿಯೂ ಅದಾವು ಮತ್ತು ಈ ಯಾವ ಜೀವನಲ್ಲಿಯೂ ಕೂಡ ಅದಾವು. ಅದಕ್ಕೆ ಗುರುಗಳು ನಮಗೇನು ಉಪದೇಶ ಮಾಡ್ತಾರೆ ನೋಡಪ್ಪ, ಅಂಥ ಬ್ರಹ್ಮರೂಪನೇ ನೀನದಿ, ಆ ಪರಬ್ರಹ್ಮ ಸ್ವರೂಪನೇ ನೀನದಿ ಅಂಥೇಳಿ ನಮಗೆ ಅದ್ವೈತ ಜ್ಞಾನವನ್ನು ನಮಗೆ ಬೋಧ ಮಾಡ್ತಾ ಇದ್ದಾರೆ. ಅಹಂ ಬ್ರಹ್ಮಾಸ್ಮಿ. ಅವಾಗ ಇವನಿಗೇನು ಅನುಭವ ಆಗ್ತದೆ? ಓಹೋ, ನಾನು ಬ್ರಹ್ಮವೇ ಇದ್ದೀನಿ. ನಾನು ಇಲ್ಲಿವರೆಗೆ ಅಜ್ಞಾನ ಮೂಲಕವಾಗಿ ದೇಹಾದಿಗಳೇ ಆತ್ಮ ಅಂತ ತಿಳ್ಕೊಂಡಿದ್ದೆ. ನಾನು ಹುಟ್ಟುತ್ತೀನಿ ಸಾಯ್ತೀನಿ ಅನ್ನುವಂಥ ಭ್ರಮ ಆಗಿತ್ತು. ಈ ಪ್ರಪಂಚ ಸತ್ಯ ಅಂತ ತಿಳ್ಕೊಂಡಿದ್ದೆ. ಈಗ ಗುರುಗಳು ನನಗೆ ಯಥಾರ್ಥವಾದ ಸ್ವರೂಪ ಜ್ಞಾನವನ್ನು ಮಾಡಿಕೊಟ್ರು ಅಂಥೇಳಿ ಈಗ ಅವನ ಸ್ವಾನುಭವದಲ್ಲಿ ಏನು ಬರ್ತದೆ? ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮನಿದ್ದೇನೆ ಎನ್ನುವಂಥ ಸ್ವಾನುಭವವನ್ನು ಪಡ್ಕೊಳ್ತಾ ಇದ್ದಾನೆ. ಹಿಂಗೆ ನಮಗೆ ಈ ವೇದಾಂತ ಜ್ಞಾನ ಅನ್ನುವಂಥದ್ದು ಏನು ಮಾಡ್ತದೆ ಅಂತಂದ್ರೆ ನಮ್ಮನ್ನು ಪರಬ್ರಹ್ಮ ಸ್ವರೂಪರನ್ನಾಗಿ ಮಾಡಿಬಿಡ್ತದೆ. ನಮ್ಮ ಸಂಸಾರದ ಎಲ್ಲ ದುಃಖವನ್ನು ನಾಶ ಮಾಡುವಂಥದ್ದಾಗ್ತದೆ. ಅದಕ್ಕಂತಾರ ಕ್ಷಣಂ ಬ್ರಹ್ಮಾಹಮಸ್ಮೀತಿ ಯಹ ಕುರ್ಯಾತ್ ಆತ್ಮಚಿಂತನಂ ಸ ಸರ್ವಪಾತಕಂ ಹಂತಿ ತಮಸ್ಸೂರ್ಯೋದಯೋ ಯಥಾ. ಒಂದು ಕ್ಷಣ ನಾವು ಅಹಂ ಬ್ರಹ್ಮಾಸ್ಮಿ, ಬ್ರಹ್ಮ ಅಹಮಸ್ಮೀತಿ, ನಾನು ಬ್ರಹ್ಮವೇ ಇದ್ದೀನಿ ಅನ್ನುವಂಥ ಈ ಒಂದು ಆತ್ಮಚಿಂತನೆಯನ್ನು ಯಾವನು ಮಾಡ್ತಾ ಇದ್ದಾನೋ, ಒಂದು ಕ್ಷಣ ಅಂತಾರೆ, ಒಂದು ಕ್ಷಣ ನಾನು ಬ್ರಹ್ಮವೇ ಇದ್ದೀನಿ, ನಾನು ಬ್ರಹ್ಮವೇ ಇದ್ದೀನಿ ಅನ್ನುವಂಥ ಈ ಒಂದು ಅನುಸಂಧಾನವನ್ನು ಮಾಡಿದ ಅಂತಂದ್ರೆ ಅವನು ಎಲ್ಲ ಪಾಪಗಳನ್ನು ನಾಶ ಮಾಡಿಕೊಳ್ತಾನಂತ. ಅವನಲ್ಲಿ ಯಾವ ಪಾಪಗಳು ಉಳಿಯೋದಿಲ್ಲ. ಅವನ ಜನ್ಮ ನಿವೃತ್ತಿಯಾಗಿ ಹೋಗಿಬಿಡ್ತದೆ. ಅವನ ಸಂಸಾರದ ಎಲ್ಲ ದುಃಖಗಳು ದೂರ ಆಗಿಬಿಡ್ತಾ ಇದ್ದಾವೆ. ಹೆಂಗೆ ಸೂರ್ಯೋದಯ ಸಮಕಾಲದೊಳಗೆ ಕತ್ತಲೆ ಎನ್ನುವಂಥದ್ದು ಹೆಂಗೆ ದೂರ ಆಗಿಬಿಡ್ತದೋ, ಸೂರ್ಯ ಉದಯ ಆದ ಅಂತಂದ್ರೆ ಅವ ಕತ್ತಲೆ ಅದೇನು ಅಂತಂದರೆ ಇಲ್ಲ, ಕತ್ತಲೆ ಎಲ್ಲ ದೂರ ಆಗಿ ಹೋಗಿಬಿಡ್ತದೆ. ಹಂಗೆ ಇಲ್ಲಿ ಜ್ಞಾನ ಅನ್ನುವಂಥದ್ದು ಅಜ್ಞಾನವನ್ನು ನಿವೃತ್ತಿ ಮಾಡ್ತದೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ. ಅದಕ್ಕೆ ಜಗಜ್ಯೋತಿ ಬಸವಣ್ಣವ್ರು ಹೇಳ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ನಮಗೆ ಜ್ಞಾನ ಅನ್ನುವಂಥದ್ದಾಯಿತು ಅಂತಂದ್ರೆ ಅಜ್ಞಾನ ಅನ್ನುವಂಥದ್ದು ನಷ್ಟ ಆಗ್ತದಂತಾರೆ ಅವರು. ಅಜ್ಞಾನ ಹೋಗಬೇಕಂದ್ರೆ ಜ್ಞಾನವೇ. ಅಜ್ಞಾನಕ್ಕೆ ವಿರೋಧಿ ಯಾವುದು ಅಂತಂದ್ರೆ ಜ್ಞಾನ ಅಂತಾರೆ. ಅಜ್ಞಾನಕ್ಕೆ ಕರ್ಮ ಸಹಕಾರಿಯಾಗ್ಯದ. ನಾವು ಕರ್ಮದಿಂದ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೆ ವಿರೋಧಿಯಾಗಿರ್ತಕ್ಕಂಥ ಜ್ಞಾನವನ್ನೇ ಮಾಡಿಕೊಳ್ಬೇಕು ಅಂತ ಹೇಳಿದರು. ಅದಕ್ಕೆ ಉದಾಹರಣೆ ಕೊಟ್ಟರು ಅವರು. ಈಗ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ. ಹೆಂಗೆ ನಾವು ದೀಪ ಹಚ್ಚಿದ್ದೀವಿ ಅಂತಂದ್ರೆ ಕತ್ತಲೆ ಅನ್ನುವಂಥದ್ದು ಹೊರಟು ಹೋಗಿಬಿಡ್ತದೆ, ಕತ್ತಲೆ ನಾಶ ಆಗಿ ಹೋಗಿಬಿಡ್ತದೆ. ಒಂದು ಪರುಷಮಣಿ ಅದಂತ ತಿಳ್ಕೊಳ್ರಿ. ಪರುಷಮಣಿಯನ್ನು ತೊಗೊಂಡು ಬಂದು ನಾವು ಕಬ್ಬಿಣಕ್ಕೆ ಸ್ಪರ್ಶ ಮಾಡಿದರೆ ಅದು ಬಂಗಾರ ಆಗಿ ಹೋಗಿಬಿಡ್ತದೆ. ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ. ಅದಕ್ಕಿಲ್ಲಿ ಬಸವಣ್ಣವ್ರು ಏನಂದ್ರು ದೃಷ್ಟಾಂತ ಕೊಟ್ಟರವರು, ಒಂದು ಪರುಷಮಣಿಯ ಸಂಪರ್ಕದಿಂದ ಸಂಯೋಗದಿಂದ
ಕಬ್ಬಿಣ ಅನ್ನುವಂಥದ್ದು ಕೆಟ್ಟು ಬಂಗಾರ ಆಗಿಬಿಡ್ತದ ಅಂತ. ಹಂಗೆ ಹೇ ಪರಮಾತ್ಮ, ನಿನ್ನ ಯಾವ ಒಂದು ಶರಣರು ಕೂಡಲ ಸಂಗಮ ದೇವ, ನಿಮ್ಮ ಶರಣರ ಅನುಭಾವದಿಂದ, ನಿಮ್ಮ ಶರಣರು ಸತ್ಪುರುಷರು ಜ್ಞಾನಿಗಳು ಅಂತೇನದಾರ, ಅವರು ಒಂದು ಸಂಘವನ್ನು ಮಾಡಿದ್ದಕ್ಕೆ, ಅವರಿಂದ ಯಾವೊಂದು ಉಪದೇಶಾಮೃತವನ್ನು ಪಡ್ಕೊಂಡಿದ್ದಕ್ಕೆ ನನ್ನ ಭವದ ಕೇಡು, ಭವ ಅಂದ್ರೇನು ಹುಟ್ಟು ಸಾವು, ನನ್ನ ಹುಟ್ಟು ಸಾವುಗಳನ್ನು ಕಳ್ಕೊಳ್ಬೇಕಾಗಿತ್ತು ಅಂತಂದರೆ ಮಹಾತ್ಮರ ಒಂದು ಉಪದೇಶಾಮೃತ, ತತ್ವಮಸಿ ಮೊದಲಾಗಿರ್ತಕ್ಕಂಥ ಮಹಾವಾಕ್ಯಗಳ ಶ್ರವಣದಿಂದ ಏನಾಯಿತು ಅಂತಂದರೆ ನನ್ನೊಳಗೆ ಒಂದು ಅಪರೋಕ್ಷ ಜ್ಞಾನ. ಅದಕ್ಕಿಲ್ಲಿ ಶ್ರುತಿಜಾತ್ಮಬೋಧೆ ಅಂತಂದ್ರೆ ಏನು, ಶ್ರುತಿಗಳಲ್ಲಿ ಹೇಳಿರತಕ್ಕಂಥ ಯಾವ ಒಂದು ಆತ್ಮವಿದ್ಯೆ ಅನ್ನುವಂಥದ್ದು ಅದು. ನಾವು ಶ್ರುತಿಗಳನ್ನು ಗುರುಮುಖೇನ ಶ್ರವಣ ಮಾಡುವುದರಿಂದ ಯಾವ ಒಂದು ಆತ್ಮಜ್ಞಾನ ಅನ್ನುವಂಥದ್ದು ಉಂಟಾಗ್ತದಲ್ಲ, ಆ ಆತ್ಮಜ್ಞಾನದಿಂದ ಏನಾಗ್ತದೆ ಅಂತಂದರೆ ಈ ಸಂಸಾರದ ಎಲ್ಲ ದುಃಖಗಳ ಪರಿಹಾರ ಅನ್ನುವಂಥದ್ದು ಆಗ್ತದೆ ಅಂಥೇಳಿ ಹಿಂಗೆ ಶರಣರು ಕೂಡ ನಮಗೆ ಉಪದೇಶವನ್ನು ಮಾಡ್ಕೊಂಡು ಬಂದಾರ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸಯೋಗಾದ್ಯತಯ ಶುದ್ಧ ಸತ್ವಾಃ ತೇ ಬ್ರಹ್ಮಲೋಕೇಶು ಪರಾಂತಕಾಲೇ ಪರಾಮೃತ ಪರಿಮುಚ್ಚಂತಿ ಸರ್ವೇ. ನೋಡ್ಲಿ, ಶ್ರುತಿ ಭಗವತಿ ನಮಗೆ ಅಪ್ಪಣೆ ಕೊಡಿಸ್ತಾ ಇದ್ದಾಳೆ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ. ಈ ವೇದಾಂತ ಅಂದ್ರೇನು, ಉಪನಿಷತ್ತು ಅಂತ. ವೇದದ ಅಂತಿಮ ಭಾಗವೇ ವೇದಾಂತ ಅಂತ ಹೇಳಿಸ್ಕೊಳ್ತದೆ, ಅಂದರೆ ಉಪನಿಷತ್ತುಗಳು. ಅಲ್ಲಿ ಅಡಕವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಶುದ್ಧ ಅದ್ವೈತ ಜ್ಞಾನ. ಆ ಅದ್ವೈತ ಜ್ಞಾನವನ್ನು ನಾವು ನಿಶ್ಚಯವಾಗಿ ತಿಳ್ಕೊಂಡೀವಿ ಅಂತಂದರೆ ಸನ್ಯಾಸಯೋಗಾತ್ ಯತಯ ಶುದ್ಧ ಸತ್ವಾಹ. ಇಲ್ಲಿ ಶುದ್ಧಾಂತಃಕರಣವುಳ್ಳಂಥ ಯಾವ ಯೋಗಿಗಳಾಗಿರ್ತಕ್ಕಂಥವರು ಸನ್ಯಾಸ ಯೋಗದಿಂದ, ಸನ್ಯಾಸ ಅಂದ್ರೇನು, ಸಮ್ಯಕ್ ನ್ಯಾಸ, ಚೆನ್ನಾಗಿ ತ್ಯಾಗ ಮಾಡೋದು. ಅಂದರೆ ಈ ಶರೀರದ ಮೇಲಿರ್ತಕ್ಕಂಥ ಒಂದು ಅಭಿಮಾನ, ಶರೀರ ನಾನನ್ನುವಂಥದ್ದನ್ನು ತ್ಯಾಗ ಮಾಡಬೇಕು. ಅಂತಃಕರಣದಲ್ಲಿರ್ತಕ್ಕಂಥ ಯಾವ ಅಭಿಮಾನ ಅವುಗಳನ್ನು ನಾವು ತ್ಯಾಗ ಮಾಡಬೇಕು. ಅಂದರೆ ನಾನು ನನ್ನದು ಅನ್ನುವಂಥ ಮೋಹ ಮಮಕಾರ ಅಳೆದು ಹೋಗ್ಬೇಕಂತಾರೆ. ಇಂಥ ಒಂದು ಸನ್ಯಾಸ ಯೋಗದಿಂದ ಅವರು ಕೂಡಿಕೊಂಡ್ರು ಅಂತಂದರೆ ಪರಾಂತಕಾಲೇ ಬ್ರಹ್ಮಲೋಕೇಶು, ಈ ಶರೀರವನ್ನು ತೊರೆದ ಬಳಕ ಅವರು ಕೇವಲ ಆ ಪರಮ ಅಮೃತತ್ವವನ್ನು ಹೊಂದ್ತಾ ಇದ್ದಾರೆ, ಪರಬ್ರಹ್ಮ ಸ್ವರೂಪರೇ ಆಗಿಬಿಡ್ತಾ ಇದ್ದಾರೆ. ಎಲ್ಲ ಬಂಧನಗಳಿಂದ ಪರಿಮುಚ್ಚಂತಿ ಸರ್ವೇ, ಪರಾಮೃತಾತ್ ಪರಿಮುಚ್ಚಂತಿ ಸರ್ವೇ. ಅಮೃತರೂಪವಾಗಿರ್ತಕ್ಕಂಥ ಯಾವ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದೇನದ ಅದನ್ನು ಅವರು ಅರಿತುಕೊಂಡು ಆ ಯಾವ ಬ್ರಹ್ಮಲೋಕದೊಳಗೆ, ಬ್ರಹ್ಮಲೋಕ ಅಂತೇನಿಲ್ಲ, ಅತ್ರೈವ ಬ್ರಹ್ಮ ಸಮಸ್ಮೃತೆ, ಇಲ್ಲೇ ಬ್ರಹ್ಮವನ್ನು ಹೊಂದಿ ಇಲ್ಲೇ ಮುಕ್ತರಾಗಿಬಿಡ್ತಾರ ಅಂತ. ಇನ್ನೊಂದು ಲೋಕ ಅನ್ನುವಂಥದ್ದೇ ಇಲ್ಲ, ಮತ್ತೊಂದು ಲೋಕಕ್ಕೆ ಹೋಗ್ತಾರನ್ನುವಂಥದ್ದೇ ಇಲ್ಲಿ ಇಲ್ಲ. ಅವರು ಕೇವಲ ಅಮೃತ ಸ್ವರೂಪರಾಗಿ ಮುಕ್ತರಾಗ್ತಾರೆ ಅಂತ ತಿಳ್ಕೊಂಡು ಹಿಂಗೆ ನಮಗೆ ಉಪನಿಷತ್ತುಗಳು ಬೋಧ ಮಾಡ್ಕೊಂಡು ಬರ್ತಾ ಇದ್ದಾವೆ. ಅದಕ್ಕೆ ಇಲ್ಲಿ ನಾವು ಅಧ್ಯಾತ್ಮ ಜ್ಞಾನವನ್ನೇ ಪ್ರಾಪ್ತ ಮಾಡಿಕೊಳ್ಬೇಕು. ಜ್ಞಾನ ವಿದ್ಯಾ ವಿಹೀನಸ್ಯ ವಿದ್ಯಾಜಾಲಂ ನಿರರ್ಥಕಂ ಕಂಠಸೂತ್ರಂ ವಿನಾನಾರಿ ಹೆನೈಕೈರಾಭರಣ ಇರುತ್ತಾ ಅಂತ ಹೇಳ್ತಾರೆ. ಈ ಆತ್ಮವಿದ್ಯೆ ಅಂತೇನದು, ಈ ಜ್ಞಾನವಿದ್ಯೆ ಅಂತೇನು ಕರೀತಾರ, ಅದು ಇಲ್ಲದೇ ಇದ್ದರೆ ವಿದ್ಯಾಜಾಲಂ ನಿರರ್ಥಕಂ. ಇನ್ನು ಉಳಿದು ಎಷ್ಟೇ ವಿದ್ಯೆಗಳು ನಾವು ಪಡ್ಕೊಂಡೇವಂದ್ರೂ ಕೂಡ ಅವೆಲ್ಲ ನಿಷ್ಫಲ ಅಂತ ಹೇಳಿದರು. ಯಾಕಂದರೆ ಇಲ್ಲಿ ಜ್ಞಾನವಿದ್ಯೆನೇ ಶ್ರೇಷ್ಠ, ಜ್ಞಾನವಿದ್ಯೆನೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದೇ ನಮ್ಮ ಸಂಸಾರ ದುಃಖವನ್ನು ಕಳೀತಕ್ಕಂಥದ್ದು, ಅದೇ ನಮ್ಮ ಅಜ್ಞಾನವನ್ನು ದೂರ ಮಾಡ್ತಕ್ಕಂಥದ್ದು. ನಾವು ಪುನಃ ಪುನಃ ತಾಯಿ ಗರ್ಭದಲ್ಲಿ ಹುಟ್ಟಿ ಬರಬಾರದು ಅಂತಂದರೆ ನಾವು ಆತ್ಮಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು. ಅದನ್ನು ನಾವು ಹೊಂದಿಬಿಟ್ಟೀವಿ, ಅದನ್ನು ಪಡ್ಕೊಂಡೀವಿ ಅಂತಂದರೆ ನಮಗೆ ಪುನಃ ದುಃಖ ಅನ್ನುವಂಥದ್ದೇ ಇಲ್ಲ. ಈ ಸಂಸಾರದ ಎಲ್ಲ ದುಃಖದಿಂದ ನಾವು ಬಿಡುಗಡೆಯನ್ನು ಹೊಂದಬೇಕಾಗಿತ್ತು ಅಂತಂದರೆ ಇಲ್ಲಿ ಜ್ಞಾನವಿದ್ಯೆ ಅನ್ನುವಂಥದ್ದೇ ಭಾಳ ಶ್ರೇಷ್ಠದ. ಅದು ಇಲ್ಲದೇ ಇರತಕ್ಕಂಥ ಬೇರೆ ಅನೇಕ ವಿದ್ಯೆಗಳನ್ನು ಪಡ್ಕೊಂಡಾನಂದ್ರೂ ಕೂಡ ಅದರಿಂದ
ನಿರರ್ಥಕನೇ ಆಕೈತೆ ಒಂದು ಹೊರತು ಏನೂ ಸಫಲತೆ ಆಗುವುದಿಲ್ಲ. ಕಂಠಸೂತ್ರಂ ವಿನಾನಾರಿ, ಒಬ್ಬ ಹೆಣ್ಮಗಳದಾಳ ಅಂತಂದ್ರೆ ಆಕೆಯ ಕೊರಳಲ್ಲಿ ತಾಳಿ ಇರಬೇಕು. ಆ ತಾಳಿ ಮಂಗಲಸೂತ್ರ ಇತ್ತು ಅಂತಂದರೆ ಅನೇಕೈರ ಆಭರಣ ಇರುತ್ತಾ ಅಂತ ಹೇಳ್ತಾರೆ. ಅನೇಕ ಆಭರಣಗಳಿಂದ ಕೂಡಿಕೊಂಡಿದ್ರೂ ಕೂಡ ಕಂಠಸೂತ್ರ ಅನ್ನುವಂಥದ್ದು ಇರಲಿಲ್ಲ ಅಂತಂದರೆ ಹೇಗೆ ನಿಷ್ಫಲವಾಗುತ್ತದೆಯೋ ಹಾಗೆ ಇಲ್ಲಿ ಆತ್ಮಜ್ಞಾನವನ್ನು ಮಾಡಿಕೊಳ್ಳಲಾರದೆ, ಬ್ರಹ್ಮಜ್ಞಾನವನ್ನು ಮಾಡಿಕೊಳ್ಳಲಾರದೆ ನಾವು ಎಷ್ಟೇ ವಿದ್ಯೆಯನ್ನು ಪಡ್ಕೊಂಡೇವಂದ್ರೂ ಕೂಡ ಅದು ನಿರರ್ಥಕ ಆಕ್ಕೈತೆ ಹೊರತು ಅದರಿಂದ ಜನ್ಮ ಸಫಲತೆ ಅನ್ನುವಂಥದ್ದು ಆಗೋದಿಲ್ಲ ಅಂತ ತಿಳ್ಕೊಂಡು ಇಲ್ಲಿ ಬಹು ಸುಂದರವಾಗಿ ಆಚಾರ್ಯರು ಒಂದು ಪ್ರಶ್ನೆಯನ್ನು ಮಾಡಿ ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ವಿದ್ಯೆಗಳಲ್ಲಿ ಆತ್ಮವಿದ್ಯೆನೇ ಶ್ರೇಷ್ಠದ. ಅಂಥ ಒಂದು ಜ್ಞಾನವನ್ನು ಮಾಡಿಕೊಂಡು ನಾವೆಲ್ಲರೂ ಮುಕ್ತರಾಗೋಣ. ಅಂಥ ಶ್ರೇಷ್ಠವಾದ ವಿದ್ಯೆಯನ್ನು ಸದ್ಗುರುನಾಥ ನಮ್ಮೆಲ್ಲರಿಗೂ ಅನುಗ್ರಹಿಸಲಿ ಅಂಥೇಳಿ ಹೇಳ್ತಾ ಈ 4 ಮಾತು ಅರ್ಪಿಸಿ ಇಲ್ಲಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.